ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಅವರು ಗೃಹ ಸಚಿವರು, ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮತಗಳನ್ನ ಯಾವ ರೀತಿ ನಾವು ಮಾಡ್ತಾ ಇದ್ರಿ ಕಾಂಗ್ರೆಸ್ ಅವರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಮೊದಲಿಂದನೂ ಅದು ಅವರ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಅದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಲೋಕಜ್ಞಾನ ಇಲ್ಲ. ಅವ್ರಿಗೆ ಲೋಕಜ್ಞಾನ ಇದ್ದಿದ್ರೆ ಇದ್ರ ವಿಷಯವಾಗಿ ಮಹದೇವಪುರದಲ್ಲಿ ಹಿಂಗಾಗಿದೆ ಹಂಗಾಗಿದೆ 80 ಓಟಿದೆ ಅಂತ ಬಂದು ಅಲ್ಲಿ ಟುಸ್ ಪಟಾಕಿ ಹಾಕ್ಬಿಟ್ಟು ಅಲ್ಲಿ ಹೋಗ್ತಾ ಇರಲಿಲ್ಲ. ಹಂಗಾಗಿ ರಾಹುಲ್ ಗಾಂಧಿ ಅವರು ಇನ್ನೂ 100 ಹೋರಾಟ ಮಾಡಿದ್ರು ಅದಕ್ಕೆ ಅವಡೆ ಕಾಸನ್ನ ಕಿಮ್ಮತ್ತಿಲ್ಲ. ನಮ್ಮಲ್ಲಿ ಏನು ವೋಟಿಂಗ್ ನಡೆದಿದೆ, ಆ ವೋಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಯಾರ್ದಿತ್ತು, ಅವತ್ತು ಚುನಾವಣೆ ಅಧಿಕಾರಿಗಳು ಯಾರಿದ್ರು, ಅವ್ರನ್ನ ವೋಟ್ ಲಿಸ್ಟನ್ನು ಇದು ಮಾಡಿದಾಗ ಪಬ್ಲಿಸಿಟಿ ಮಾಡಿದಾಗ ಅದಕ್ಕೆ ಅಬ್ಜೆಕ್ಷನ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ಇತ್ತು, ಆ ಟೈಮಲ್ಲಿ ಇವ್ರೇನು ಮಣ್ಣು ತಿಂತಾಯಿದ್ರಾ? ಅವತ್ತು ಸುಮ್ಮನೆ ಇದ್ದು ಚುನಾವಣೆ ಸಂದರ್ಭದಲ್ಲಿ ಶಿವಾಜಿನಗರ ಇನ್ನೊಂದು ಮತ್ತೊಂದು ಕಡೆ ಕೋಲಾರ ಆದಿಯಾಗಿ ಎಲ್ಲ ಕಡೆನೂ ಒಂದು ಕಮ್ಯುನಿಟಿಗೆ ಸೇರಿದಂಥವರು, ಶಿವಾಜಿನಗರದಲ್ಲೂ ಓಟ್ ಇರುತ್ತೆ ಅವ್ರದ್ದು, ಟಾನಿ ರೋಡಲ್ಲೂ ಓಟ್ ಇರ್ತದೆ, ಕೋಲಾರಲ್ಲೂ ಓಟ್ ಇರ್ತೈತೆ. ಅವ್ರು ಬಂದು ರಾತ್ರಿ 9 ಗಂಟೆ 10 ಗಂಟೆವರೆಗೂ ಓಟ್ ಹಾಕ್ತಾ ಇರ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸತ್ತೋಗಿರೋರ ಹೆಸರಲ್ಲೂ ಓಟ್ ಹಾಕ್ತಾರೆ, ಬದುಕಿರೋರ ಹೆಸರಲ್ಲೂ ಓಟ್ ಹಾಕ್ತಾರೆ. ಎಲ್ಲ ಸಮಾಜದವರು ಬದುಕಿರೋರ ಹೆಸರಲ್ಲಿ ಸತ್ತಿರೋರ ಹೆಸರಲ್ಲಿ ಓಟ್ ಹಾಕೋಂಥದ್ದು ಕಲಿಸ್ಕೊಟ್ಟಿದ್ದೆ ಈ ಕಾಂಗ್ರೆಸ್ ಪಾರ್ಟಿಯವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಇವತ್ತೇನು ರಾಹುಲ್ ಗಾಂಧಿಯವರು ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರಾಗಲಿ ಜನಪ್ರತಿನಿಧಿಗಳಾಗಲಿ, ಅದು ತಪ್ಪು ಅಂತೇಳಿ ಕೂಡಲೇ ಬಹಿರಂಗವಾಗಿ ಅವ್ರು ಕ್ಷಮಾಯಾಚನೆ ಮಾಡಬೇಕು. ಈಗಾಗಲೇ ಚುನಾವಣಾಧಿಕಾರಿಗಳು ಅವ್ರಿಗೇನು ನೋಟಿಸನ್ನು ಕೊಟ್ಟಿದ್ದಾರೆ, ಚೀಮಾರಿಯನ್ನು ಹಾಕಿದರೆ, ಇದನ್ನಾದರೂ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಏನು ಹೋರಾಟ ಮಾಡ್ತಾರೆ, ಯಾವ ಹೋರಾಟಕ್ಕೆ ಬರ್ತಾರೆ, ಅದನ್ನು ಅಂಕಿಅಂಶಗಳನ್ನು ತಿಳ್ಕೊಂಡು ಆಗು ಹೋಗುಗಳನ್ನು ತಿಳ್ಕೊಂಡು ಅದಾದಮೇಲೆ ಹೋರಾಟಕ್ಕೆ ಬಂದರೆ ಏನೋ ಸ್ವಲ್ಪ ಮರ್ಯಾದೆ ಸಿಗುತ್ತೆ. ಇಲ್ಲಾಂದರೆ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರೀತಿಯಾದಂಥ ಮರ್ಯಾದೆ ಸಿಕ್ಕಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೇನು ಪ್ರಜಾಪ್ರಭುತ್ವದಲ್ಲಿ ನಾವು ಎಷ್ಟೋ ಕಡೆ UP ಯಲ್ಲಿ ಗೆಲ್ತೀರಿ ಅಂತ ಎಲ್ಲ ಸೀಟು ನಮ್ಮದೇ ಬರುತ್ತೆ ಅಂತ ತಿಳ್ಕೊಂಡಿದ್ರಿ, ಅಯೋಧ್ಯೆಯಲ್ಲಿ ನಮ್ಮದೇ MP ಗೆಲ್ತೀರಿ ಅಂತ ತಿಳ್ಕೊಂಡಿದ್ರಿ, ಸೋತಾಗ ಜನತಾ ಜನಾರ್ದನ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ನಾವು ತಲೆಬಾಗಿದ್ದೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು 3-4 ಚುನಾವಣೆಯಲ್ಲೂ ಸೋತು ಸುಣ್ಣು ಆಗ್ತಾ ಇರ್ತಕ್ಕಂಥದ್ದು, ಎಲ್ಲ ರಾಜ್ಯಗಳಲ್ಲೂ ಸೊನ್ನೆ ತುಸ್ತಾ ಇರ್ತಕ್ಕಂಥದ್ದು ನೋಡಿ ಅವ್ರು ಹತಾಶರಾಗಿ ಇವತ್ತು ಸುಮ್ಮನೆ ಕಳ್ಳೋಟುಗಳು ಅಂತೇಳ್ಬಿಟ್ಟು ಹೇಳಿ ಏನು ಆರೋಪ ಮಾಡ್ತಾಯಿದ್ದಾರೆ, ಇದು ಸತ್ಯಕ್ಕೆ ದೂರವಾದದ್ದು.